ಗೈಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಅಜ್ಜಿ ಟಾಟಾ ಬಾಯ್ ಬಾಯ್. ಅಜ್ಜಿಗೆ ಒಂದು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಖಾಲಿ ಸ್ವಲ್ಪ ನಮಸ್ಕಾರ ಮಾಡಿಬಿಟ್ಟು ಹೋಗೋಣ. ಬರ್ತಾನೆ ಬೈ. ಫೋನ್ ಮಾಡ. ಹಾಂ ಬಸ್ ಹತ್ತಾಗ ಫೋನ್ ಮಾಡು. ಮತ್ತೆ ಮನೆಗೆ ಹೋಗ್ಬೇಕು ಫೋನ್ ಗಂಗುಗೆ ಫೋನ್ ಮಾಡಿ ಕರ್ಸ್ಕೊ. 3 ಗಂಟೆದಾಗ ಬಾರಪ್ಪ ಅಂತ ಹೇಳಿ ಮುಕ್ಕೊಟ. ನಾ ಬರಾತೇನಿ ಅಂತ ಮುಕ್ಕೊಟ ಹೇಳಿ ಗಂಟೆದಪ್ಪ ಬಾ ಅಂತ ಅಪ್ಪ. ಗೈಸ್ ಮನೆ ಬಿಡ್ತಾ ಇದ್ದೀನಿ. ಸೊ ಇವಾಗ ಬೆಂಗಳೂರಿಗೆ ಪ್ರಯಾಣ ಸ್ಟಾರ್ಟ್ ಆಗೈತೆ. ಚಂದಾಗಿ ನೀನು ಮಲ್ಲಮ್ಮ, ಚಂದಾಗಿ ನೀನು. ಎಲ್ಲ ಕಡೆ ನೋಡಲಿ. ಬಂದೆ ರೀ. ಆಂಟಿದು ಆಂಟಿ ಕಸ ಬಿಡ್ತಿದ್ದಾಳೆ. ಗೈಸ್ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ದೇವ್ರ ಹತ್ರ ಸೊ ಎಲ್ಲ ಆಯಿತು. ಸೊ ಇವಾಗ ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಹಾಂ ಬಿಟ್ಟು ಎಲ್ಲ ಕಡೆ ಹೋಗ್ಬೇಕು. ಹೋಗಿರ್ಬೇಕು ನಾವು. ಮತ್ತು ಚಪ್ಪಲ್ ಅದಾವ. ಹೌದಾ? ಸೊ ಗೈಸ್ ನಮ್ಮ ಅಜ್ಜಿ ಆಲ್ರೆಡಿ ನನ್ನನ್ನು ಕಳ್ಸೋದಕ್ಕೆ ನೋಡಿ ಯಾವ ಥರ ಕೂತ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ. ಬಾವೆ ಏನಂತ A few years later. ಗೈಸ್ ಇವಾಗ ತಾನೇ ಮನೆಗೆ ಬಂದೆ. ಇದೆಲ್ಲ ಬೆನ್ನು ಕೈ ಎಲ್ಲ ನೋಯ್ತೈತೆ. ಸೊ ಇವಾಗ ಊಟ ಏನು ಮಾಡೋಣ ಅಂತ ಅನ್ಬೇಕು. ಏನೋ ಫ್ರೈ ಮಾಡ್ಕೊಂಡು ತಿಂದವ್ರೆ. ನೋಡುವ ಏನು ಮಾಡಕತ್ತ. ನಂಗೆ ಊಟ ಕೊಡ್ಬಾ. ಯಾಕ ಫೈಲ್ಸ್ ಬಂದ್ಬಿಟ್ಟಿದೆ. ಆ ಥರ ಆಗ್ಬಿಟ್ಟಿದೆ ನಮಗೆ ಬ್ಯಾಕ್ ಸೈಡ್ ಇವಾಗ. ಅಣ್ಣ ಫುಲ್ಲೆಲ್ಲ ನೋವು. ಡ್ಯಾಡಿ ಕಡೆ ಹೋಗಿ ಮಸಾಜ್ ಮಾಡ್ತಾರೆ. ನೀನೇ ಹೋಗು. ನಿನಗೆ ಬಂದಿದ್ದು ಫೈಲ್ಸ್ ನಗಲ್ಲ. ಗೈಸ್ ಒಂದು 3 ದಿನ ಮನೇಲಿಲ್ಲ ಅಂದಿದ್ದಕ್ಕೆ ಫುಲ್ ಹ್ಯಾಪಿಯಾಗಿದ್ರು ಅನಿಸುತ್ತೆ. ಬನ್ನಿ ಕೇಳೋಣ ಏನು ಮಾಡೋಣ ಅಂತ. ನಾನು ಇಲ್ದಿದ್ದಕ್ಕೆ ಏನೇನು ಮಾಡಿದ್ರಿ ನೋಡಿ ಗೈಸ್. ನಾನು ಹೇಳ್ತಾನೆ ಅದೇ ಥರ ಅನ್ಕೊಂಡಿರ್ತಾರಂತ. ಸೊ ನೋಡಿ ಫುಲ್ಲು ಹ್ಯಾಪಿಯಾಗಿದ್ರು. ಇವಾಗ ನಾನು ಬಂದ ತಕ್ಷಣ ಫುಲ್ ಗೋಳಿ ಹುರಿದು. ನೀ ಇದ್ದಾಗ ಗಟ್ಟಿಗಟ್ಲೆ ಕಸ ಇರ್ತೈತಿ. ನೀ ಇಲ್ಲ ಅದಕ್ಕೆ ನೋಡಲ್ ಕಸನೇ ಇಲ್ಲ. ಅಷ್ಟೇ ಡಿಫ್ರೆನ್ಸ್. ಅಜ್ಜಿ ಏನು ಕೊಟ್ಟರು? ತುಂಬ ಸಂತಿ ಜಾಸ್ತಿ ಕೊಟ್ಟಾರೆ. ಇವಾಗ ಬಿಚ್ಚಲ್ಲ ಒಂದೊಂದಾಗಿ ಓಪನ್ ಮಾಡು. ಅನ್ಬಾಕ್ಸಿಂಗ್ ಮಾಡಕ್ಕಂತ ನೀನೊಬ್ಬ ಬಂದು ನಿಂತಿರ್ದೆ ಸೆಡೆಬೆ ಅಂತಾರ ನೋಡ ಅಣ್ಣ. ಸೊ ಗೈಸ್ ಬೆಳಗ್ಗೆಯಿಂದ ನಾನು ಏನು ತಿಂದಲ್ಲ. ಟ್ರಾವೆಲ್ ಮಾಡ್ಬೇಕಾದ್ರೆ ನಾನು ಏನು ಅಷ್ಟೊಂದು ತಿನ್ನೋದು. ಸೊ ಸಾಕು ಅಷ್ಟೇ. ಫುಲ್ಲು ಜಾಸ್ತಿ ತಿನ್ನೋವಾಗಿಲ್ಲ. ನೋಡಿ ಗೈಸ್, ನಮ್ಮ ಮಮ್ಮಿ ನಮಗೋಸ್ಕರ ಗಾರ್ಗಿ ಮಾಡಿಕೊಟ್ಟು ಕಳಿಸಿದ್ದಾರೆ. ಇದು ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ. ಗಾರ್ಗಿ ಅಂದರೆ ಕುಂಬಳಕಾಯದಲ್ಲಿ ಮಾಡೋದು. ಯಾವುದಂದ್ರೆ ಸಿಹಿ ಕುಂಬಳಕಾಯದಲ್ಲಿ, ಬೂದು ಕುಂಬಳಕಾಯ ಅಲ್ಲ, ಸಿಹಿ ಕುಂಬಳಕಾಯಲ್ಲಿ ಈ ಥರ ಸ್ವೀಟ್ ಮಾಡ್ತಾರೆ. ಗಾರ್ಗಿ ಅಂತ ವೆರಿ ಫೇಮಸ್ ಇನ್ UK. ನಮ್ಮ ಮಧುವ್ರು ಏನು ಮಾಡ್ತಾರೆ ಅಂತ ತೋರಿಸ್ಲೇ ಇಲ್ಲ. ಬನ್ನಿ ತೋರಿಸ್ತೀನಿ. ನೋಡಿ ನಮ್ಮ ಅಮ್ಮ ಏನಂತ ಕೊಡ್ತಾರೆ. ಇದು ಪ್ರಸಾದ. ಏನ್ ಪ್ರಸಾದ ಅದು? ಅದು ಸಾತು ಸೈದದು ಪ್ರಸಾದ. ರೊಟ್ಟಿ ಪಲ್ಯನೂ ಕೊಟ್ಟಾರ. ಪಲ್ಯ ಅಜ್ಜಿ ಕಟ್ಯಾರ. ಹಬ್ಬ ತೆಂಗಿನಕಾಯಿ ಇಲ್ಲ ಅಂತ ಇದು ಬುತ್ತಿ, ರೊಟ್ಟಿ ಬುತ್ತಿ. ಏನಂತ ಕಟ್ಟಾಳದ್ರ ಜೊತೆ ನೋಡಿಲ್ಲ ನಾನು ಅಷ್ಟೊಂದು. ರೊಟ್ಟಿ ಅಷ್ಟೇನಾ? ನೋಡೋದು ಪಲ್ಯ. ರೊಟ್ಟಿ ಪಲ್ಯವು. ಅಯ್ಯೋ ನಾವು ಊಟ ಮಾಡಿದ್ವಿ. ಫೋನ್ ಮಾಡಿ ಹಾಕಿ ಇತ್ತು. ಪಲ್ಯ 3 ಥರದ ಪಲ್ಯ ಇತ್ತು. ಅಜ್ಜಿ ಏನೇನೋ ಕಟ್ಟಿದ್ಲು. ಪಾಪವ ಎಣ್ಗಾಯಿ ಐತಿ, ಹಿಂಡಿ ಐತಿ, ಪಲ್ಯ ಐತಿ. ಅದಾಗ ಇದು
ಸ್ವರ್ಗ ಗಾಯ್ಸ್ ಇದು. ಸೊ ಗೈಸ್ ನಮ್ಮ ಮದುವರನ್ನ ತೋರಿಸ್ತೀನಿ. ಅವ್ರು ಫುಲ್ ಸ್ಟಡಿ ಮಾಡ್ತವ್ರೆ. ಏನಮ್ಮ ಎಕ್ಸಾಮ್ ಐತಿ ಇವತ್ತು? ಹಾಂ, ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ. ಏನು ಟೆಸ್ಟು? ಸೊ ಗೈಸ್ ನಮ್ಮ ಮದುವರು ಹಿಸ್ಟ್ರಿ ಬರೆಯೋಕೆ ಹೋಗ್ತವ್ರೆ. ಅವ್ರು ಹಿಸ್ಟ್ರಿ ಬರೀತಾರೋ ಅಥವಾ ಓದಿರೋ ಹಿಸ್ಟ್ರಿ ಬರೀತಾರೋ ಒಂದು ಗೊತ್ತಿಲ್ಲ. ಸೊ ನೋಡಿ ಆಲ್ರೆಡಿ ಓದೋಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಆಲ್ ದ ಬೆಸ್ಟ್ ಮಧು. ಸೊ ಗೈಸ್ ಇವ್ರು ಏನೋ ಅನ್ಬಾಕ್ಸಿಂಗ್ ಮಾಡ್ತಾರೆ. ನಾನು ತಂದು ತೋರಿಸಿದ್ವಿ. ನೀ ತಿನ್ಸ್ಬೇಕ ನಾ ಹಿಂಗ ಮಾಡ್ತಾನ ಸೊ ಗೈಸ್ ಯಾವ ಥರ ಜಗಳ ಆಡ್ತಾರೆ ನೋಡಿ. ಏ ಆ ಅಜ್ಜಿ ಯಾವ್ಯಾವ ಸಿಕ್ಕಾವ ಎಲ್ಲ ಕೊಟ್ಟಾಳ ತಗೋ. ಏ ಒಣಗಿಸಿದ್ದ. ಹಾಂ, ಅದ್ರೊಳಗೆ ಬರೀ ತರಕಾರಿ ಅದಾವ, ಇದ್ರೊಳಗೆ ಜಾಸ್ತಿ ಇರೋದು ಜಿಂಗಿ ಮೀನ. ಜಿಂಗಿ ಮೀನ್ ಗಾಯ್ಸ್. ಜಿಂಗಿ ಮೀನ್ ಅಂದ್ರೆ ಕರಿ ಮೀನ್ ಸಾಂಬಾರ್ ಮಾಡ್ತಾವಲ್ಲ ನಮ್ಮ ಕಡೆ ಇದೆ. ಬೂಂದಿ ಕೊಟ್ಟ ಕಸ ಕರಿ ಮಾಡ್ತೀನಿ. ಮೀನ್ ಮಾಡೋ ಸಾಂಬಾರ್ ಅಂದ್ರೆ ಒಣಗಿರೋ ಮೀನು ಇವೆಲ್ಲ. ಇದೆಲ್ಲ ಇದು ಕಾರ್ದಾನಿ ಮತ್ತ ಇದನ್ನ ಬೂಂದಿ. ಹ? ಕಾರ್ದಾನಿ ಬೂಂದೆ, ಖಾರ ಬೂಂದಿ ಕಾರ್ದಾನಿ. ಕಾರ್ದಾನಿ ಪಾಕಿಟ್ ನೀವು? ಅಡಿಕೆ ಎಲಿ. ಹಾ, ಅಡಿಕೆಯಲ್ಲಿ ಬರ್ಲಿ 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 ಬರ್ಲಿ. ಇದೇನು ನಾಗು ಮಕ್ಕಳು ಖುಷಿ ಆಗ್ಬಿಟ್ಟವ್ರೆ ನೋಡಿ ಗೈಸ್. ಏನ್ ಮಾಡ್ತದಪ್ಪ? ಇವ್ರು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾವೆ ಒಂದೊಂದಾಗಿ. ಇದನ್ನೇ ಕೊಡ್ತೀರಾ ಅಜ್ಜಿ? ಅದು ನಮ್ಮ ಮನೇಲಿ ಇಲ್ಲಲ್ಲ ಅದಕ್ಕೆ. ಹೋಗಿಲ್ಲ ನಮ್ಮ ಅಜ್ಜಿ ಉದಿನ ಕಡ್ಡಿ ಹಚ್ಚಿದ್ದು ಅದ ಕೊಟ್ಟ ಊರಿಂದ. ಆಮೇಲೆ ತುಪ್ಪ. ಅಡಿಕೆದಲ್ಲಿ ಬರೀ ಎಲೆ ಎಷ್ಟದಾವ ಇದ್ರಾಗ? ಗೈಸ್ ಇದು ಆಕಳ ತುಪ್ಪ ಆ? ಮನೇಲಿ ಮಾಡಿರೋ ಮನೇಲಿ ಮಾಡಿರೋದು ಇದು. ಅದೇ ಏನ್ ಅಷ್ಟೇ ಎಷ್ಟು ಕೊಟ್ಟವ್ರೆ? ಎಮ್ಮೆ ಎಲ್ಲ ಅದಾವ. ಎಲ್ಲಿ ಆಕಳದ ಅಷ್ಟ ಅದು. ಮಳೆ ಜೋರ ಗೊತ್ತಾಯ್ತಾ? ಇದೆಲ್ಲ ಒಂದ್ ತಿಂಗಳಾಗಷ್ಟು ರೇಷನ್ ಮನೆಗೆ. ಹ್ಮ್. ಯಾ ಅಡಿಕೆ ಇಲ್ಲಿದ್ರ ಬರೀ ಎಲೆ ಎಷ್ಟದಾವಲ್ಲ? ಹೇಳಿಲ್ವಾ ಗೈಸ್, ನಮ್ಮ ಅಜ್ಜಿ ಫುಲ್ ಎಲ್ಲ ಅವ್ರ ಮನೆ ಕುಟ್ಸಾಕ್ಬಿಟ್ಟವ್ರೆ. ಆ ಥರ ಎಲ್ಲ ಕೊಟ್ಟು ಕಳ್ಸ್ಬಿಟ್ಟವ್ರೆ ನಮಗೆ. ಮಾಡ್ಬೇಕಾಗಿತ್ತು. ಅಜ್ಜಿ ಬೆಲ್ಲ. ಬೆಲ್ಲ ಅದು. ಯಾ ಅಡಿಕೆ ಇಲ್ಲಿದ್ರಾಗ ಬಿಡುತ್ತಂದೆ ಇದ್ರಾಗ ಇರ್ಬೇಕಿಲ್ಲ. ಎಲ್ಲ ಇದು ಕಾಳು. ನಾಳೆ ಒಂದ್ಸೋಳು. ಇದೆಲ್ಲ ಕಾಳುಗಳು. ಹೇಳು ಒಂದೊಂದಾಗಿ ಹೆಸರು ತಗೋದು. ಏನು ಅಲ್ಲ ನಾನು ಸ್ಟೀಲ್ ಡಬ್ಬೆ. ಓಪನ್ ಮಾಡ್ಕೋ, ನಂಗ ಸಾಕಾಗೈತಿ. ತರ್ಕೋರೆ ತಗೋದು ಹಿಡು. ನೋಡಿ ಗೈಸ್ ಒಂದು ಮೊಬೈಲ್ ಕೆಳಗಡೆ ಇರೋದಕ್ಕೆ. ಇದು ಏನದು ಎಳ್ಳು. ನಮ್ ಸೈಡ್ ಎಳ್ಳು, ಇದಕ್ಕೆ ಗುರೆಳ್ಳು. ನಮ್ ಸೈಡ್ ಗುರೆಳ್ಳು ಅಂತೀವಿ. ಗುಳೆಲು ಬೆಂಗಳೂರು ಸೈಡ್ ಹುಚ್ಚೆಳ್ಳು ಅಂತಾರೆ. ಇದು ನಮ್ಮೂರ್ ಸೈಡ್ ಕರೆದು ಹೆಸರು ಕಾಳು. ಈ ಕಡೆ ಎಲ್ಲ ಗ್ರೀನ್ ಇರುತ್ತೆ, ಇದು ಜಾಸ್ತಿ ಡಾರ್ಕ್ ಗ್ರೀನು. ಆಮೇಲೆ ಮಡಿಕೆ ಕಾಳು, ವೈಟ್ ಬಟಾಣಿ ಕಾಳು, ಕಡಲೆ ಬೀಜ ಶೇಂಗಾ ಕಾಳು, ಆಮೇಲೆ ಅಲಸಂದಿ, ಆಮೇಲೆ ಕಡಲೆಬೇಳೆ. ಒಂದು ತಿಂಗಳಿಗಾಗಷ್ಟು ರೇಷನ್ ನಮ್ಮ ಅಜ್ಜಿ ಕೊಟ್ಟು ಕಳ್ಸಾರೆ. ಇನ್ನೂ ಈಗ ತೋರಿಸ್ತೀವಿ, ಇನ್ನೂ ಏನೇನೋ ಕೊಟ್ಟು ಕಳ್ಸಾರೆ. ಮತ್ತು 1-2 kg ಅವಲಕ್ಕಿ, 3 kg ಬೆಲ್ಲ, ಇದರಲ್ಲಿ ಮಿಕ್ಸರು, ಖಾರ ಬೂಂದಿ, ಇದು ಡ್ರೈ ಫಿಶಸ್ಸು. ಗೈಸ್ ನಮ್ಮ ಮನೇಲಿ ಫುಲ್ ಹಬ್ಬ ಥರ ಆಗ್ಬಿಟ್ಟಿದೆ ಇವಾಗ ಫುಲ್ಲು. ನೋಡಿ ನಮ್ಮ ಆಮೇಲೆ ಅಜ್ಜಿ ಎಲ್ಲ ಏನೇನು ಕೊಟ್ಕೊಳ್ಸವ್ರೆ. ನಮ್ಮ ಅಜ್ಜಿ ಟೀ ಪುಡಿ ಸಹ ಕೊಟ್ಕಳ್ಸಿದ್ದಾರೆ ಊರಿಂದ. ಎಲ್ಲ ಸ್ಪೈಸಸ್, ಚಿಕನ್ ಮಸಾಲ ಸಹ ಕೊಟ್ಕಳ್ಸಿದ್ದಾರೆ ಊರಿಂದ ನೋಡಿ. ಆಮೇಲೆ ಧನ್ಯಾಕಾಳು ಕೊಟ್ಕಳ್ಸಿದ್ದಾರೆ, ಸಾಸಿವೆ, ಜೀರಿಗೆ ಎಲ್ಲ ಮಿಕ್ಸ್ ಮಸಾಲ, ಮೆಂತೆ ಕಾಳು. ಅಡಿಕೆ ನೋಡಮ್ಮ. ನಮ್ಮ ಮಾಮ ಕೇಳಂತಿದ್ನಲ್ಲ ಅಡಿಕೆ ಇಲ್ಲ ಅದ ನೋಡ್ರಿ ಅಡಿಕೆ. ನಮ್ ಸೈಡ್ ಡಿಫ್ರೆಂಟ್ ಆಗಿರುತ್ತೆ ಅಡಿಕೆಗಳೆಲ್ಲ. ಬೆಂಗಳೂರು ಸೈಡ್ ಎಲ್ಲ ಒಂಥರ ಇರುತ್ತೆ, ಬಟ್ ನಮ್ ಸೈಡ್ ಎಲ್ಲ ಈ ತರ ಇರುತ್ತೆ ಅಡಿಕೆ ಎಲ್ಲ. ತಗೋ ನೀನ್ ಅಡಿಕೆ. ಮೊಟ್ಟೆ ಇಕ್ತೀಯ ನೀನು? ಆಮೇಲೆ ಬೋಟಿ ಕಟ್ಕಳ್ತಾರೆ ನಮ್ಮ ಅಜ್ಜಿ. ಇಲ್ಲಿ ನೋಡಿ ಮೆಂತೆ ಕಾಳು, ಓಂ ಕಾಳು, ಎಷ್ಟೊಂದು ಕಟ್ಕೊಳ್ತಾರೆ. ಎಲ್ಲ ಮಿಕ್ಸ್ ಮಸಾಲ ಹೇಳಿದ್ನಲ್ಲ ಆಗ್ಲೇ. ಮತ್ತೆ ಟೀ ಪುಡಿ, ಇಷ್ಟೊಂದು ಟೀ ಪುಡಿ ಕೊಟ್ಬಿಟ್ಟಾರೆ ಅಜ್ಜಿ. ಎಷ್ಟು ಟೀ ಪುಡಿ ಕೊಟ್ಟವ್ರೆ. ಇದು ಸೋಂಪು ಊಟ ಆದ್ಮೇಲೆ ತಿನ್ನಕಂತ ನಮ್ಮ ಅಜ್ಜಿ ಕೊಟ್ಟು ಕಳ್ಸೋರು. ಅಡಿಕೆಯಲ್ಲಿ ತಿಂದಾರು ಇದು ತಿನ್ಬೇಕಂತ ಎಲ್ಲ ಹಂಗೆ ಆಗ್ಬಿಟ್ಟು.
ಸೊ ಗೈಸ್ ನೋಡೋರಲ್ಲ ಇಷ್ಟೊಂದು ಐಟಮ್ಸು ಒಂದು ತಿಂಗಳಿಗೆ ಇನ್ನೂ ಇದೆಯಾ ಇಡ್ಲಿ ರವಾ ವಾಹ್. ಇಡ್ಲಿ ಮಾಡ್ಕೊಂಡು ತಿಂದ್ರೆ ಇಡ್ಲಿ ರವಾ, ಉದ್ದಿನ ಬೇಳೆ, ಉಪ್ಮಾ ಮಾಡ್ಕೊಳ್ಳಿ ಅಂತ ಉಪ್ಮಾ ರವಾ, ತೊಗರಿ ಬೇಳೆ ಹೊಲದಲ್ಲಿ ಬೆಳೆದಿರೋದು. ಆ ಚೀಲ ಏನೈತೆ ನೋಡು. ಅಯ್ಯೋ ಗಾಯ್ಸ್ ಇದ್ರಲ್ಲಿ ನೋಡಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ನೋಡಿ ತೋರಿಸ್ತಾರೆ ಇವಾಗ. ಒಂದ್ ತಿಂಗಳು ಬೆಂಗಳೂರಲ್ಲಿ ಏನೇ ತಗೊಳ್ಳೇಬಾರ್ದು ನಾವು, ಆ ತರ ಕೊಟ್ಟು ಕಳ್ಸಿದ್ದಾರೆ ನಮ್ಮ ಅಜ್ಜಿ. ಗೈಸ್ ಏನು ಅಂದರೆ ಅಜ್ಜಿ ಫುಲ್ಲು ಅವ್ರ ಮನೇನ ಗುಡ್ಸಾಕ್ಬಿಟ್ಟವ್ರೆ, ನಮಗೋಸ್ಕರ ಎಲ್ಲ ಕೊಟ್ಟು ಕಳ್ಸ್ಬಿಟ್ಟವ್ರೆ. ನೋಡಿ ಗೈಸ್ ಫುಲ್ಲು ಅಜ್ಜಿಗೆ ಪ್ರೀತಿ ನಮ್ಮ ಮೇಲೆ ಜಾಸ್ತಿ. ಸಕ್ರೆ ಕೊಟ್ಟಿಲ್ಲ. ಈ ಸಾರಿ ಕೊಟ್ಟಿಲ್ಲ ಅನ್ಕೊಂಡು, ಯಾಕಂದ್ರೆ ನೀನು ತೊಗೋಬೋದಲ್ಲ ರೇಷನ್ ಒಳಗೆ ಹಂಗಂತ ಹೇಳಿ ಅದಕ್ಕೆ ಕೊಟ್ಟಿಲ್ಲ. ಇದು ನಮ್ಮ ಸೈಡು ಮಜ್ಜಿಗೆ ಮೆಣಸಿನ್ಕಾಯಿ ಅಂತೀವಿ, ಇದು ನಾವು ಬಾಳಕಕ್ಕೆ ಅಂತೀವಿ, ನೀವೆಲ್ಲ ಮಜ್ಜಿಗೆ ಮೆಣಸಿನ್ಕಾಯಿ ಅಂತೀರ. ಅದು ಕೊಟ್ಟು ಕಳ್ಸಿದ್ದಾರೆ. ಊರಿಂದ ಅಜ್ಜಿ ಮಾವಿನ ಹಣ್ಣು ಕೊಟ್ಟು ಕಳ್ಸಿದ್ದಾರೆ. ಇದೆಲ್ಲ ವೆಜಿಟೇಬಲ್ಸ್, ಮೆಣಸಿನ್ಕಾಯಿ, ಕಾಯಿ, ಟೊಮೆಟೊ ಎಲ್ಲ ಇಷ್ಟೊಂದು ಮೆಣಸಿನ್ಕಾಯಿ. ಇದೆಲ್ಲ ಫುಲ್ ವೆಜಿಟೇಬಲ್ಸ್. ನಾನು ಹೇಳಿಲ್ವಾ ಗೈಸ್ ಫುಲ್ ವೆಜಿಟೇಬಲ್ಸ್. ನೋಡಿ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ವೆಜಿಟೇಬಲ್ಸ್. ಇದು ನಮ್ಮ ಸೈಡು ಕೆಂಪು ಮೆಣಸಿನ್ಕಾಯಿ, ಕೆಂಪು ಹಿಂಡಿ ಮಾಡ್ತಾರಲ್ಲ ಅದು ಮೆಣಸಿನ್ಕಾಯಿ. ನಮ್ಮ ಸೈಡ್ ಸೌತೆಕಾಯಿ ಈ ತರ ಇರುತ್ತೆ. ಇದು ನಮ್ಮ ಸೈಡ್ ಸೌತೆಕಾಯಿ. ಇದರಲ್ಲಿ ನಾವು ತಾಲಿಪಟ್ಟಿ ಮಾಡ್ತೀವಿ, ಇದನ್ನ ತುರಿದಾಕಿ ಚೆನ್ನಾಗಿರುತ್ತೆ ತಾಲಿಪಟ್ಟಿ. ಸೊ ಗೈಸ್ ನೀವು ನೋಡ್ಬೋದು ಯಾವ ಥರ ಫುಲ್ ಮನೆ ನೋಡಿ ಯಾವ ಥರ ಕವರ್ ಆಗಿದೆ ಫುಲ್. ನೋಡಿ ಅಂದರೆ ಎಷ್ಟೊಂದು ಐಟಮ್ಸ್ನ ಅಜ್ಜಿ ಎಷ್ಟು ಕೊಟ್ಟು ಕಳಿಸಿದ್ದಾರೆ. ಏನೇ ಅಂದರೆ ಇದೊಂದು 3-4 ಸಾವಿರ ರೂಪಾಯಿ ಸಂತೆ ಇರುತ್ತೆ. ಸೊ ನೋಡಿ ಇದು ಕ್ಯಾಪ್ಸಿಕಮ್ ಬೆಂಗಳೂರಲ್ಲಿ ಇಷ್ಟಿಷ್ಟು ದಪ್ಪ ಇರುತ್ತೆ, ಬಟ್ ನಮ್ಮ ಸೈಡ್ ಕ್ಯಾಪ್ಸಿಕಮ್ ಇಷ್ಟೇ ಸಿಗೋದು, ಲಾಸ್ಟ್ ಇದಕ್ಕಿಂತ ದೊಡ್ಡ ಸಿಗೋದೇ ಇಲ್ಲ. ಇದೇ ನಾಟಿ. ಇದು ನಾಟಿ ಕ್ಯಾಪ್ಸಿಕಮ್ ಗೈಸ್. ಇದು ನೋಡಿ ಎಷ್ಟಿದೆ. ಮತ್ತೆ ಇದೆಲ್ಲ ಕೆಂಪಿಂಡಿ ಮಾಡೋ ಕೆಂಪು ಕಾಯಿ. ಮೆಣಸಿನ್ಕಾಯಿ. ಗೈಸ್ ಇವ್ರು ನೋಡಿ ಆಲ್ರೆಡಿ ಅಡಿಗೆಯಲ್ಲಿ ಹಾಕೊಂಡು ಇವ್ರಿಲ್ಲಿ ಗಾರಿಗೆ ಬಡಿತವ್ರೆ. ನಮಗೂ ನೀಗ್ ಫೋನ್ ಹಚ್ಚಲ್ಲಿ ಯಾರಿಗೆ ಕೇಳ್ತಾವಳಿ ಕೊಟ್ಟು ಉಳ್ದಿದ್ದು ನಿಂತೀನಿ ಅಂತಾನೆ. ಯಾರು ಮಾಡೋದು ಅರಿಂದವ್ಜಿ ಚೆನ್ನಾಗಿ ಮಾಡ್ಯ. ಇಷ್ಟನಾ ಗಾರ್ಗಿ ಮಾಡಿದ್ದು? ಏ ಆ ಸಣ್ಣದೊಂದು ಕುಂಬಳಕಾಯಿ ಇತ್ತಂತ ಹೇಳಿ ಅದನ್ನ ಮಾಡಿದ್ದದು. ಅದನ್ನ ಬಿಟ್ಟು ದೊಡ್ಡದು ಯಾರು? ಗೈಸ್ ಏನು ಅಂದರೆ ನಾನು ಬರ್ಬೇಕಾದ್ರೆ ಅಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು. ಏನೋ ನಡೀತಿತ್ತು ತೋರಿಸ್ತೀನಿ ನೋಡಿ. ಗೊತ್ತಿಲ್ಲ ಒಟ್ಟು ಏನೋ ಫಂಕ್ಷನ್ ನಡೀತಿತ್ತು ನಮ್ಮ ಏರಿಯಾ ಹತ್ರ. ತೋರಿಸ್ತೀನಿ ನೋಡಿ. ಫುಲ್ ಲೈಟ್ ಎಲ್ಲ ಹಾಕ್ಬಿಟ್ಟವ್ರೆ. ಯಾವುದು ಅಂದರೆ ಆ ದೇವಸ್ಥಾನ ಹತ್ರ ಏನೋ ನಡೀತೈತೆ. ನಾವು ಆಮೇಲೆ ಹೋಗ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಇವಾಗ ಫಸ್ಟ್ ಊಟ ಮಾಡೋಣ ಗೈಸ್. ಬೆಳಗ್ಗೆಯಿಂದ ಊಟ ಬೇರೆ ತಿಂದಿಲ್ಲ. ಸೊ ಫಸ್ಟು ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಟ್ಟು ಫಸ್ಟು ಊಟ ಮಾಡೋಣ. ಸೊ ನಮ್ಮ ಮನೇಲಿ ಇವತ್ತು ಊಟ ನನಗೆ ಎಗ್ಗಿಲ್ಲ. ಸೊ ಗೈಸ್ ಇವತ್ತಿನ ಏನಪ್ಪ ಸ್ಪೆಷಲ್ಲು ಅಂದರೆ ನೀವು ಇದುವರೆಗೂ ಕ್ವಶನ್ಸ್ನ ಕೇಳ್ತಾ ಇದ್ರಿ. ಸೊ ಇವತ್ತು ನಾನು ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಏನಪ್ಪ ಅಂದರೆ ನೀವು ಇವತ್ತಿನ ವಿಡಿಯೋದಲ್ಲಿ ಏನೇ ಕಮೆಂಟ್ ಆಗ್ತೀರಾ, ಸೊ ನಾಳೆ ವಿಡಿಯೋದಲ್ಲಿ ನಿಮ್ಮ ಕಮೆಂಟಿಗೆ ನಾನು ಲೈವ್ ಆಗಿ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಫ್ಯಾಮಿಲಿ ಜೊತೆ ಫುಲ್ಲು ಫ್ಯಾಮಿಲಿನ ಕೂರಿಸ್ಕೊಂಡು ನಿಮ್ಮ ಪ್ರತಿಯೊಂದು ಯಾರ್ಯಾರು ಏನೇನು ಕ್ವಶನ್ ಕೇಳ್ತಾರೆ ಇವತ್ತಿನ ವಿಡಿಯೋದಲ್ಲಿ, ಸೊ ಆ ವಿಡಿಯೋದಿಂದ ಕಲೆಕ್ಟ್ ಮಾಡಿಕೊಂಡು ನಾನು ಪ್ರತಿಯೊಬ್ಬರಿಗೂ ನಿಮ್ದು ಏನೇ ಇರಲಿ, ನಾಗಮ್ಮನ ಮದುವೆ ಆಗಿರ್ಬೋದು, ನಮ್ಮ ಅಮ್ಮನ ಕೆಲಸ ಬಗ್ಗೆ ಆಗಿರ್ಬೋದು, ಸೊ ಆ ವಿಡಿಯೋಸ್ಗೆಲ್ಲ ಅವರಿಂದಾನೇ ನಿಮಗೆ ಆನ್ಸರ್ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದನ್ನ ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕೇಳಬೇಕು ಅನಿಸಿದೆ ಎಲ್ಲನೂ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಕೊಡ್ತೀನಿ. ನನ್ನ ಕೈಯಲ್ಲಿ ಆಗಿಲ್ಲ ಅಂದರೂ ಕೂಡ ಲೈವ್ ವಿಡಿಯೋ ಮಾಡಿಬಿಟ್ಟು ಅವರಿಂದಾನೇ ನಿಮಗೆ ಕ್ವಶನ್ಸ್ಗೆ ಆನ್ಸರ್ ಹೇಳೋ ಹಾಗೆ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಮೆಂಟು ನನಗೆ ತುಂಬಾ ಇಂಪಾರ್ಟೆಂಟು. ಸೊ ನೀವು ಕಮೆಂಟ್ ಮಾಡಲೇಬೇಕು ಇವತ್ತಿನ ವಿಡಿಯೋದಲ್ಲಿ. ನಿಮ್ಮ ಕ್ವಶನ್ಸ್ಗೆ ಇವತ್ತಿನ ನಾಳೆ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಕಮೆಂಟ್ ಆದಷ್ಟು ನಿಮಗೆ ಏನು ಕ್ವಶನ್ಸು ನಿಮ್ಮ ತಲೆಯಲ್ಲಿ ಅಂದರೆ ಕಾತುರದಿಂದ ಇದಿರೋ ಯಾವ ಕ್ವಶನ್ಸ್ಗೆ ನಿಮಗೆ ಆನ್ಸರ್ ಬೇಕು,
ಸೊ ಆ ಕ್ವಶನ್ಸ್ ನಮಗೆ ಶೇರ್ ಮಾಡಿ ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ಆ ಥರ ಕ್ವಶನ್ಸ್ನ ಆನ್ಸರ್ ಮಾಡ್ತೀವಿ. ಓಕೆನಾ? ಸೊ ಗೈಸ್, ಊಟ ಎಲ್ಲ ಆಯಿತು. ಸೊ ಇವಾಗ ಮಲ್ಕೋಬೇಕೋಣ, ಯಾಕಂದರೆ ಫುಲ್ ಸುಸ್ತಾಗ್ಬಿಟ್ಟಿದೆ ಅಲ್ವಾ. ಸೊ ಫುಲ್ ಟ್ರಾವೆಲಿಂಗ್ ಮಾಡಿ 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 ಒಂದೇ ಕಡೆ ಕೂತ್ಕೊಂಡು ಸುಮ್ಮನೆ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಸೊ ಊರಿಂದ ತಂದಿರೋ ಎಣ್ಗಾಯಿ ಪಲ್ಯ ಮತ್ತು ರೊಟ್ಟಿ ಕಟ್ತವ್ರೆ ನೋಡಿ. ಎಣ್ಗಾಯಿ ಪಲ್ಯ ಹೆಂಗೈತಿ ನಮ್ಮದು. ಇದಕ್ಕೆ ನಮ್ಮ ಅಮ್ಮನಿಗೆ 2 ರೊಟ್ಟಿ ಇಡ್ತವ್ರೆ. ಅಮ್ಮನಿಗೆ ಊಟ ಕೊಡೋಕೆ ಬಂದಾಯ್ತು. ಅಮ್ಮ ನೋಡಿ ಯಾವ ಥರ ರೆಡಿ ಆಗಿದ್ದಾರೆ. ಇಲ್ಲ, ನನ್ನ ಹತ್ರ ಅದಾವು. ಸೊ ಗೈಸ್, ಅಮ್ಮನಿಗೆಲ್ಲ ಊಟ ಕೊಟ್ಟಾಯ್ತು. ಸೊ ಬೈ ಬೈ ಅಂತ ಹೇಳಿ. ಸೊ ನಾವು ಕೂಡ ಮನೆ ಹೋಗೋಣ ಬನ್ನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ.